ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸಚಿವ KN ರಾಜಣ್ಣ ಸಂಕ್ರಾಂತಿ, ಕ್ರಾಂತಿ, ಭ್ರಾಂತಿ ಈ ಥರ ವಿಚಾರಗಳ ಬಗ್ಗೆ ಸಾಕಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಗಂಟಘೋಷವಾಗಿ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಆಲ್ರೆಡಿ DCM DKಶ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. DCM ಬೆನ್ನಲ್ಲೇ ಇವತ್ತು 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮಧ್ಯಾಹ್ನ 1 ಗಂಟೆ 55 ನಿಮಿಷಕ್ಕೆ ದೆಹಲಿಯನ್ನು ತಲುಪ್ತಾರೆ. ಆ ದೆಹಲಿಯನ್ನು ತಲುಪಿ ಸಾಕಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತು ಕೂಡ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ನಂತರ ದೆಹಲಿಯ ಕರ್ನಾಟಕ ಭವನಕ್ಕೆ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಸಂಜೆ 4 ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗ್ತಾರೆ. ರಾಜನಾಥ್ ಸಿಂಗ್ ಅವ್ರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾರೆ. ಕಾರಣ ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜಿಸುವ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಬಾರಿ ದಸರಾವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಏರ್ ಶೋ ಮಾಡುವ ಬಗ್ಗೆ ಮಾತುಕತೆಯನ್ನು ಆಡ್ತಾರೆ. ಅದಾದ ನಂತರ ಕಾಂಗ್ರೆಸ್ ಪಕ್ಷದ ಒಳಗಿನ ವಿಚಾರಗಳ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದರೆ DCM ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. CM ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನು 11 ಗಂಟೆಗೆ ದೆಹಲಿಯಲ್ಲಿ DCM DKಶ ಅಲ್ಲೂ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಬಿರುಸಿನ ಬೆಳವಣಿಗೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ಪಾಳ್ಯದಲ್ಲಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಕಿಚ್ಚು ನಿಲ್ಲುವ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಇನ್ನೊಂದು ಕಡೆ ಆಪ್ತ ಸಚಿವರ ಜೊತೆ ದೆಹಲಿಗೆ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಚಿವರಾದಂತಹ HC ಮಹದೇವಪ್ಪ, ಭೈರತಿ ಸುರೇಶ್, ಜಮೀರ್ ಅಹಮದ್ ಖಾನ್ ಹೀಗೆ ಸಾಕಷ್ಟು ಜನ ಸಚಿವರ ಜೊತೆ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ 5 ವರ್ಷ ನಾನೇ ಸಿಎಂ ಅಂತ ಈ ಹಿಂದೆ ವಿಧಾನಸೌಧದಲ್ಲೂ ಕೂಡ ಸಿದ್ದರಾಮಯ್ಯನವರು ಘಂಟಘೋಷವಾಗಿ ಹೇಳಿದರು. ಮೊನ್ನೆ ಕೂಡ ಮಾಧ್ಯಮದ ಮುಂದೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರುಗಳು ಕೂಡ CM ಸೀಟು ಸದ್ಯಕ್ಕೆ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಭೈರತಿ ಸುರೇಶ್, MB ಪಾಟೀಲ್, ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಪರಮೇಶ್ವರ್, KN ರಾಜಣ್ಣ ಹೀಗೆ ಸಾಲು ಸಿದ್ದರಾಮಯ್ಯನವರ ಬೆಂಬಲಿಗರು ಸಚಿವರುಗಳು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಲ್ಲಿ DCM DK ಶಿವಕುಮಾರ್ ಪರವಾಗಿಯೂ ಸಾಕಷ್ಟು ಜನ ಶಾಸಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಇಕ್ಬಾಲ್ ಹುಸೇನ್ ಇರ್ಬೋದು, ರಾಮನಗರ ಶಾಸಕ, ಮತ್ತು ಚನ್ನಪಟ್ಟಣ ಶಾಸಕ CP ಯೋಗೀಶ್ವರ್, ಮಂಡ್ಯ ಶಾಸಕ ರವಿ ಗಣಿಗ ಹೀಗೆ ಸಾಕಷ್ಟು ಜನ DCM DK ಶಿವಕುಮಾರ್ CM ಆಗಲಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಎರಡೂ ಬಣಗಳ ನಡುವೆ ಒಂದಿಷ್ಟು ಕಿತ್ತಾಟಗಳು ನಡೀತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯನವರು ಭೇಟಿಯಾಗ್ತಾ ಇದ್ದಾರೆ. ಜೊತೆಗೆ DCM DKಶನೂ ಇರ್ತಾರೆ. ಮಹತ್ವದ ಚರ್ಚೆ ಆಗ್ತದೆ. ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಆಗ್ತದೆ. KC ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ಆಡ್ತಾರೆ. ಆ ಸಭೆಯಲ್ಲಿ CM DCM ಎಲ್ಲರೂ ಕೂಡ ಇರ್ತಾರೆ. ಈಗ ಆಲ್ರೆಡಿ ರಾಜ್ಯಕ್ಕೆ ಸುರ್ಜೇವಾಲಾ ಬಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ CM ಭೇಟಿ ಆಗ್ತಾ ಇದ್ದಾರೆ. DCM ಕೂಡ ಸಭೆಯಲ್ಲಿ ಇರ್ತಾರೆ. ಇನ್ನು ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ವರಿಷ್ಠರ ಜೊತೆ CM DCM ಮೀಟಿಂಗನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಜನ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಏನೇನೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಏನೇನು ತಮ್ಮ ದುಃಖ ದುಮ್ಮಾನಗಳನ್ನು ಇಲ್ಲಿ ಹೊರಗಡೆ ಹಾಕಿದ್ದಾರೆ, ಏನು ಮನವಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಹತ್ರ ಇದೆ. ಆ ಪಟ್ಟಿಯನ್ನು ಹೈಕಮಾಂಡ್ ಮುಂದೆ ತಗೊಂಡು ಸುರ್ಜೇವಾಲಾ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರ ಜೊತೆಗೇ CM ಬದಲಾವಣೆ ಆಗ್ತಾರೆ, CM ಬದಲಾವಣೆ ಆಗಲೇಬೇಕು ಅನ್ನುವಂತಹ ಅಭಿಪ್ರಾಯವು ಸ್ವತಃ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. CM ಬದಲಾವಣೆ ಆಗಲ್ಲ, ಆದರೆ ಸರ್ಕಾರಕ್ಕೆ ಸಂಕಷ್ಟ ಅಂತ ಮತ್ತೊಂದು ಕಡೆ ಅಹಿಂದ ನಾಯಕರು ಕೂಡ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಲ್ರೆಡಿ DCM DKಶ ದೆಹಲಿಯಲ್ಲೇ ಇದ್ದಾರೆ. ಇವತ್ತು 11 ಗಂಟೆಗೆ CM ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದಂದರೆ CM ಬದಲಾವಣೆ ಆಗ್ತಾರೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ಏನು ವಿಚಾರಗಳ ಬಗ್ಗೆ ಇವತ್ತು
ಚರ್ಚೆ ಆಗಬಹುದು ಅಂತ ಅಭಿಷೇಕ್? ಸಚಿನ್, ಒಂದೊಂದು ಕಷ್ಟ. ಯಾಕಂತಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಬದಲಾವಣೆ ಏನಿದೆ ಅದು ಒಂದಷ್ಟು ಹೈಕಮಾಂಡ್ ನಾಯಕರು ದೆಹಲಿಯಲ್ಲೇ ಕುತ್ಕೊಂಡು ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ರಾಜಕಾರಣದ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರುವಂತದ್ದು ಒಂದು ಸಂಗತಿ. ಆದ್ರೆ ಪ್ರಸ್ತುತ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಅಪಸ್ವರಗಳೇನಿದೆ ಅದನ್ನ ತನಿಗಾಗಿಸುವಂತ ನಿಟ್ಟಿನಲ್ಲಿ ಒಂದು ಕಡೆ ಸುರ್ಜೇವಾಲಾ ಅವರು ನಿರಂತರವಾಗಿ ಶಾಸಕರ ಜೊತೆ ಸಭೆ ಮಾಡ್ತಿದ್ದಾರೆ. ಆ ಸಭೆಯಲ್ಲಿ ಶಾಸಕರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ ಮತ್ತು ಸಲಹೆಗಳನ್ನ ಲಿಖಿತ ರೂಪದಲ್ಲಿ ಬರ್ಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸುವಂತ ಒಂದು ಕೆಲಸ ಆಗುತ್ತೆ. ಇಂದು ಪ್ರಮುಖವಾಗಿ 3ನೇ ದಿನ, ಅದರಲ್ಲೂ ಕೂಡ ಇವತ್ತು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಇಂದು ಸಭೆ ಮುಗಿದ ಬಳಿಕ ಸುರ್ಜೇವಾಲಾ ಅವರು ನೇರವಾಗಿ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರಿಗೆ ವರದಿ ಕೊಡುವಂತ ಒಂದು ಕೆಲಸ ಆಗುತ್ತೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಕೆಲಸ ಇವತ್ತಾಗುತ್ತೆ. ನಾಳೆ ಪ್ರಮುಖವಾಗಿ ಎಸಿಸಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗುವಂತೆ ಎಲ್ಲಾ ಒಂದು ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರ್ತಕ್ಕಂತ ಏನು ಅಧಿಕಾರದ ಸೂತ್ರ ಪರಿಪಾಲನೆ ಆಗುತ್ತಾ ಅಥವಾ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂಬುದಕ್ಕೆ ಬಹಳ ಸ್ಪಷ್ಟವಾಗಿ ನಾಳೆ ಉತ್ತರ ಸಿಗಲಿದೆ. ಅದರಲ್ಲೂ ಕೂಡ ಶಾಸಕರ ಸಂಖ್ಯಾಬಲವನ್ನ ಲೆಕ್ಕಕ್ಕೆ ತೆಗೆದುಕೊಂಡಾಗ ಸಿದ್ದರಾಮಯ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಕೆಳಗಿಳಿಸಿ ಅದನ್ನ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ಸಂಕಷ್ಟಕ್ಕೆ ಕೈ ಹಾಕೋದು ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ದೂರದ ಮಾತಾಗುತ್ತೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದ್ರೂ ಅಂತಹ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮುಂದಿದೆ ಆದ್ರೆ ಅದನ್ನ ಮತ್ತಷ್ಟು ಅವಲೋಕನ ಮಾಡಿ ಮತ್ತಷ್ಟು ಶಾಸಕರ ಒಂದು ಬೆಂಬಲವನ್ನ ಅಭಿಪ್ರಾಯವನ್ನ ತೆಗೆದುಕೊಂಡು ಹೈಕಮಾಂಡ್ ಕೈ ಹಾಕುತ್ತೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಈ ಹೊತ್ತಲ್ಲಿ ಮತ್ತೊಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದಂದ್ರೆ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಹಾಗೆ ಗಟ್ಟಿಗೊಳಿಸಿಕೊಂಡು ಈಗ ಎಐಸಿಸಿ ಒಬಿಸಿ ಘಟಕದ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟು ಆ ಸ್ಥಾನವನ್ನ ಒಪ್ಕೊಳ್ತಾರಾ ಅಂತ? ಸಚಿನ್, ಒಂದಂತೂ ಸ್ಪಷ್ಟ. ಯಾಕಂತಂದ್ರೆ ಸಿದ್ದರಾಮಯ್ಯಕಿರುವಂತ ವರ್ಚಸ್ಸು ಮತ್ತು ಅವರ ಒಂದು ಇಮೇಜ್ ನ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋದಕ್ಕೆ ಎದುರು ನೋಡುತ್ತೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕಳೆದ ತೆಲಂಗಾಣ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಕೆಲವೊಂದಷ್ಟು ಚುನಾವಣೆಯಲ್ಲಿ ಡಿ ಕೆ ಶಿವ್ ಅವ್ರನ್ನು ಬಳಸ್ಕೊಳ್ಳೋದಿರೋ ನಾವು ನೋಡ್ಬೋದು. ಹೀಗಾಗಿ ಸಲಹಾ ಸಮಿತಿ, ರಾಷ್ಟ್ರೀಯ ಸಲಹಾ ಸಮಿತಿಗೆ, ಒಬಿಸಿ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೆಲವೊಂದ್ ಕಡೆ ರಾಜಕಾರಣಕ್ಕೆ ದೂರ ಆಗಿ ರಾಜಕಾರಣಕ್ಕೆ ಮರಳುತ್ತು ಅನ್ನೋದು ಸತ್ಯಕ್ಕೆ ದೂರವಾದಂತ ಮಾತು. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ವರ್ಚಸ್ಸನ್ನ, ಅವರ ಒಂದು ಇಮೇಜ್ ಅನ್ನ, ಅವರ ಒಂದು ಕಾರ್ಯತಂತ್ರನ, ಅವರ ಒಂದು ಪಕ್ಷ ಸಂಘಟನೆಯ ಒಂದು ಚಾತುರ್ಯವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಆ ಒಂದು ಉದ್ದೇಶದಿಂದಲೇ ರಾಜಕಾರಣಕ್ಕೆ ಬರುವಂತ ಒಂದಷ್ಟು ನಾಯಕರು ಒತ್ತಾಯ ಮಾಡ್ತಿರೋದು ಇಲ್ಲಿ ಗಮನಕ್ಕೆ ಬಂದಿದೆ. ಆದ್ರೆ ಸಂಪೂರ್ಣವಾಗಿ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡು ರಾಜಕಾರಣಕ್ಕೆ ಮರಳುತ್ತಾರ ಅಥವಾ ಸಿಎಂ ಕೆಳಗಿಳಿಸಿ ರಾಜಕಾರಣಕ್ಕೆ ಮರಳುತ್ತಾರ ಅನ್ನೋದು ಅವರ ಒಂದು ವೈಯಕ್ತಿಕವಾಗಿ ಬಿಟ್ಟಿರುವಂತ ವಿಚಾರ. ಆದ್ರೆ ಒಂದೊಂದು ಸ್ಪಷ್ಟ, ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಏನು ಹೈಕಮಾಂಡ್ ಮಾಡುವಂತ ಒಂದು ಟಾಸ್ಕ್ ಏನಿದೆ ಅದು ಸದ್ಯಕ್ಕೆ ದೂರವಾದಂತ ಮಾತು. ಯಾಕಂತಂದ್ರೆ ಇಲ್ಲಿ ಶಾಸಕರ ಒಂದು ಸಂಖ್ಯಾಬಲ ಕೂಡ ಗಣನೆಗೆ ತೆಗೆದುಬೇಕಾಗುತ್ತೆ. ಜೊತೆಗೆ ಒಂದಷ್ಟು ಅಭಿಪ್ರಾಯ ಮತ್ತು ಒಂದಷ್ಟು ಊಹಾತ್ಮಕಗಳನ್ನ ತೆಗೆದುಕೊಂಡು ಏನು ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ ಏನೆಲ್ಲ ಪರಿಣಾಮ ಬೀಳುತ್ತೆ, ಆಡಳಿತಾತ್ಮಕ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ನಾಯಕತ್ವ ಬದಲಾವಣೆಯ ಒಂದು ಗೊಂದಲ ತೆರೆ ಎರಿಯುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಮುಂದಿದೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.